ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಲ್ರೆಡಿ ನೀವು ನೋಡಿದ್ದೀರಾ ಪ್ರೀವಿಯಸ್ ವೀಡಿಯೋಸ್ ಎಲ್ಲ. ನಮ್ಮ ಇಮಾನಿ ಬರ್ತ್ಡೇ ಪ್ರಿಪರೇಷನ್ ಆಗಿರ್ಬೋದು, ಗಿಫ್ಟ್ಸ್ ಆಗಿರ್ಬೋದು, ಎಲ್ಲನೂ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಬಂದ್ರಿ. ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರಿ ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋಗೋಸ್ಕರ. ಸೊ ಫೈನಲಿ ವಿಡಿಯೋ ಬಂದಾಯಿತು. ನಾವಿವಾಗ ವೆನ್ಯೂ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಒಂದು 3 4 o'clockಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸ್ವಲ್ಪ ಲೇಟ್ ಆಯಿತು. ನಾವು ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 5 ಆಗಿತ್ತು. ಬಟ್ ಡೆಕೋರೇಷನ್ ಅವರೆಲ್ಲ ಬಂದು ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ನಾನು ನಿಮಗೆ ವೆನ್ಯೂ ಅದು ವಿಡಿಯೋ ಹಾಕಿದ್ದೆ. ಫೈನಲಿ ನಾವು ಸೆಲೆಕ್ಟ್ ಮಾಡಿದ್ದು ಗೌಡ್ರಟ್ಟಿ ಅಂತ. ಗೌಡ್ರಟ್ಟಿ ನಮಗೆ ಇಲ್ಲಿ ಸ್ವಲ್ಪ ನಿಯರ್ ಅಂತ ಅನ್ನಿಸ್ತು. ಆ್ಯಂಡ್ ಬಂದು ಹೋಗೋರಿಗೆಲ್ಲ ಈಸಿ ಆಗುತ್ತೆ ಅಂತ ಹೇಳಿ ನಾವು ಫೈನಲ್ ಇದನ್ನು ಮಾಡಿದ್ವಿ. ಬಟ್ ತುಂಬಾ ಚೆನ್ನಾಗಿತ್ತು. ಈವನ್ ನೈಟ್ ವೈಬ್ಸ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ, ಪಾರ್ಟಿ ವೈಬ್ಸ್ ಎಲ್ಲ. ಸೊ ನೈಟೇ ನಾವು ಪ್ಲ್ಯಾನ್ ಮಾಡಿದ್ವಿ. ನೋಡಿ ಈ ಥರ ಎಲ್ಲ ಅರೇಂಜ್ ಆಗಿದೆ. ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ನಾನು ತುಂಬಾ ಸರ್ಚ್ ಮಾಡಿದೆ, ನಾನು ಯಾವ್ದು ಡೆಕೋರೇಷನ್ ಮಾಡಿಸೋದು, ಯಾರ ಹತ್ರ ಕೊಡೋದು ಅಂತ. ಬಟ್ ಪ್ರೈಸಸ್ ಎಲ್ಲ ತುಂಬ ಹೈನೇ ಹೇಳಿದ್ರು. ಇವನ್ ನಾವು ಮಾಡಿರೋ ವೆನ್ಯೂಗೆ ಅಷ್ಟು ಅಮೌಂಟ್ ಇರಲಿಲ್ಲ. ಇನ್ನು ನಮಗೆ ಡೆಕೋರೇಷನ್ಗೆ ಇನ್ನೂ ಅಮೌಂಟ್ ಜಾಸ್ತಿ ಕೇಳ್ತಾಯಿದ್ರು. ಫೈನಲಿ ನಮಗೆ ತುಂಬ ಕಡಿಮೆ ಪ್ರೈಸಿಗೆ ಮಾಡಿಕೊಟ್ರು. ಒಳ್ಳೆ ಡೆಕೋರೇಷನ್ ಮಾಡಿಕೊಟ್ರು. ಬಟ್ ತುಂಬಾ ಚೆನ್ನಾಗಿದೆ. ಪ್ರೈಸ್ ಎಲ್ಲ ನಾನು ಲಾಸ್ಟಲ್ಲಿ ಹೇಳ್ತೀನಿ. ನೆಕ್ಸ್ಟು ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಫೋಟೋಗ್ರಾಫರ್ಗೆ ಹೇಳಿದ್ವಿ. ಫೋಟೋಶೂಟ್ಸ್ ಎಲ್ಲ ನಡೀತಾ ಇದೆ. ನೋಡಿ ಎಲ್ಲ ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ. ನಾವು ಸ್ವಲ್ಪ ಬೇಗ ಬಂದು ಫೋಟೋಶೂಟ್ ಮಾಡಿಸ್ಬೇಕಾಗಿತ್ತು. ಬಟ್ ಸ್ವಲ್ಪ ಕತ್ಲೆ ಆಗೋಯಿತು ನಾವು ಬರೋಷ್ಟೊತ್ತಿಗೆ. ಸ್ವಲ್ಪ ಫೋಟೋಸ್ ಎಲ್ಲ ಕಡಿಮೆನೇ ಇದೆ. ಫೋಟೋಸ್ ಅಷ್ಟು ತೆಗೆಸ್ಕೊಳ್ಳೋಕ್ಕೆ ಆಗಲಿಲ್ಲ ನಮಗೆ. ಬಟ್ ಆದ್ರೂ ನಡೀತಾ ಇದೆ. ಆ್ಯಕ್ಚುಲಿ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಈ ಸಲ ಬರೀ ಫ್ರೆಂಡ್ಸ್ನ ಮಾತ್ರ ಇನ್ವೈಟ್ ಮಾಡೋಣ. ಬರೀ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ, ಬ್ಯಾಂಗ್ಳೂರಲ್ಲಿ ಪರ್ಟಿಕ್ಯುಲರಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನ ಮಾತ್ರ ಇನ್ವೈಟ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ರಿಲೇಟಿವ್ಸು, ಫ್ರೆಂಡ್ಸು ಎಲ್ಲ ಆದರೆ ತುಂಬ ಜನ ಆಗೋಗುತ್ತೆ, ಸರಿಯಾಗಿ ಮಾತಾಡ್ಸೋಕ್ಕಾಗಲ್ಲ. ಇವನ್ ನೆಕ್ಸ್ಟ್ ಡೇ ಸ್ಕೂಲ್ಸ್ ಇರುತ್ತೆ, ಅವ್ರಿಗೆ ರಿಟರ್ನ್ ಹೋಗೋದಕ್ಕೆಲ್ಲ ಹಿಂಸೆ ಆಗುತ್ತೆ ಅಂತ ಹೇಳಿ ಯೂಶ್ವಲಿ ನಾವು ರಿಲೇಟಿವ್ಸ್ ಆದರೆ ಯಾವುದಾದ್ರೂ ಫಂಕ್ಷನ್ಸ್ ಮಾಡಿದ್ರೆ, ಪೂಜೆ ಆದರೆ ಈ ಥರ ಎಲ್ಲ ಇದ್ದಾಗ ಇನ್ವೈಟ್ ಮಾಡ್ತಾನೆ ಇರ್ತೀವಿ. ಸೊ ಫ್ರೆಂಡ್ಸು ಸ್ವಲ್ಪ ರೇರು ಬರೋದು ಅಥವಾ ಇನ್ವೈಟ್ ಮಾಡೋದು. ಸೊ ಪಾರ್ಟಿ ಇದಕ್ಕೆ ಪರ್ಟಿಕ್ಯುಲರಾಗಿ ನಾವು ಫ್ರೆಂಡ್ಸ್ನ ಇನ್ವೈಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ರಾಜೇಶ್ ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಈವನ್ ಇಮಾನಿ ಫ್ರೆಂಡ್ಸ್ ಅವರ ಅಮ್ಮಂದಿರಾಗಿರ್ಬೋದು, ಎಲ್ಲನೂ ಇನ್ವೈಟ್ ಮಾಡಿದ್ವಿ. ಬಟ್ ನಿಜ ನಾನು ಯಾರ್ಯಾರು ಇನ್ವೈಟ್ ಮಾಡಿದೆ ಯಾರೂ ಮಿಸ್ ಮಾಡಿದೆ, ಎಲ್ಲರೂ ಬಂದಿದ್ದಾರೆ. ತುಂಬಾ ಖುಷಿ ಆಯಿತು. ಏನೋ ಒಂದು ಕಾಲ್ ಮಾಡಿ ಜಸ್ಟ್ ಇನ್ವೈಟ್ ಮಾಡಿದ ತಕ್ಷಣ ಎಲ್ಲರೂ ಬಂದಿದ್ದಾರೆ. ಅವರ ಲವ್ಗೆ ನಿಜ ಎಷ್ಟು ಥ್ಯಾಂಕ್ಫುಲ್ ಆಗಿರಬೇಕು ಅಂತ ಗೊತ್ತಿಲ್ಲ. ಬಟ್ ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಾಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೆಲ್ಲ ಚೆನ್ನಾಗಾಗುತ್ತೆ, ಇಷ್ಟು ಜನ ಎಲ್ಲ ಬರ್ತಾರೆ ಅಂತ. ಬಟ್ ತುಂಬ ಜನನ ನಾನು ಫಸ್ಟ್ ಮೀಟ್ ಮಾಡಿದೆ. ತುಂಬ ಖುಷಿ ಆಯಿತು. ನಾವು ಗೆಸ್ಟ್ನೆಲ್ಲ 6ಗೆ ಇನ್ವೈಟ್ ಮಾಡಿದ್ವಿ. ಎಲ್ಲ ಆಲ್ಮೋಸ್ಟ್ ಬರೋಷ್ಟೊತ್ತಿಗೆ 7:30 ಆಗುತ್ತೆ. ಹಾಗೆಯೇ ಕೇಕೆಲ್ಲ ಕಟ್ ಮಾಡಿ ಒಂದು 8:30 ಅಷ್ಟೊತ್ತಿಗೆ ನಾವು ಡಿನ್ನರ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ನೆಕ್ಸ್ಟ್ ಏನಾದರೂ ಕಲ್ಚರಲ್ ಪ್ರೋಗ್ರಾಮ್ಸ್ ಇದ್ದರೆ ನಡೀತಾ ಇರುತ್ತೆ. ಮಕ್ಕಳು ಡ್ಯಾನ್ಸ್ ಆಗಿರ್ಬೋದು, ಬೇರೆ ಯಾರಾದರೂ ಸಾಂಗ್ಸು ಡ್ಯಾನ್ಸ್ ಇದ್ದರೆ ಇದೆಲ್ಲ ನಡೀತಾ ಇರುತ್ತೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಏನಾಯಿತು ಅಂದರೆ, ನಮಗೆ ಆ್ಯಕ್ಚುಲಿ ವೆನ್ಯೂ ಏನಾಯಿತು ಅಂದರೆ, ಸ್ವಲ್ಪ ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಜನಕ್ಕೆ ರೋಡು ತುಂಬಾ ಕನ್ಫ್ಯೂಷನ್ಸ್ ಆಯಿತು. ಫುಡ್ ಬಂದಿದ್ದೇ ಲೇಟ್ ಆಯಿತು. ಫುಡ್ ಅವರಿಗೆ ತುಂಬ ಕನ್ಫ್ಯೂಷನ್ಸ್ ಆಗಿ ಅವ್ರು ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ರು. ಅವರು ಬಂದು ವೆನ್ಯೂ ರೀಚ್ ಆಗೋಷ್ಟೊತ್ತಿಗೆ 8:30 ಆಗೋಯಿತು. ಸೊ ನಾವು ಕೇಕ್ ಕಟ್ ಮಾಡೋಣ, ಆಮೇಲೆ ನೋಡೋಣ ಅವ್ರು ಬಂದ ಮೇಲೆ ಫುಡ್ಡು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸ್ವಲ್ಪ ನಮಗೆ ಅಲ್ಲಿ ಮೆಸ್ಸಿ ಆಯಿತು ಅಷ್ಟೇ. ಫುಡ್ಡು ಇನ್ ಟೈಮಿಗೆ ಬಂದಿದ್ದಿದ್ರೆ ಇನ್ನೂ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಮಕ್ಕಳೆಲ್ಲ ಡ್ಯಾನ್ಸ್ ಎಲ್ಲ ಮಾಡಬೇಕು ಅಂದ್ಕೊಂಡ್ರು. ಸ್ವಲ್ಪ ಅದೆಲ್ಲ ಪ್ಲ್ಯಾನ್ ಸ್ವಲ್ಪ ಆಗಲಿಲ್ಲ, ಮಾಡೋದಕ್ಕೆ ಆಗಲಿಲ್ಲ. ಬಟ್ ಆದ್ರೂ ಟ್ರೈ ಮಾಡಿದ್ರು, ಮಕ್ಕಳೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಬಟ್ ಫುಡ್ಡು ಇನ್ ಟೈಮಿಗೆ ಬಂದುಬಿಟ್ಟಿದ್ದರೆ ಇನ್ನೂ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಆಗ್ತಾಯಿತ್ತು. ವಾಟೆವರ್ ಏನೂ ಮಾಡೋಕ್ಕಾಗಲ್ಲ, ಒಂದು ಪ್ರೋಗ್ರಾಮ್ ಅಂದರೆ ಸಮ್ಟೈಮ್ಸ್ ಈ ಥರ ಆಗುತ್ತೆ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಬಟ್ ಏನಂದರೆ ಬಂದಿದ್ದವರೆಲ್ಲ ಹೇಳಿದ್ದಾರೆ ಊಟ ತುಂಬ ಚೆನ್ನಾಗಿತ್ತು ಅಂತ. ಬಟ್ ಅದೊಂದು ಖುಷಿ ಆಯಿತು. ಲೇಟ್ ಆದ್ರೂ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ನೋಡಿ ಗೆಸ್ಟೆಲ್ಲ ಇನ್ನೂ ಬರ್ತಾನೇ ಇದ್ದಾರೆ. ಬನ್ನಿ ಗೆಸ್ಟೆಲ್ಲ ಬರಲಿ, ಮತ್ತು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ, ಕೇಕ್ ಕಟ್ ಮಾಡೋಣ. ಬರೀ ನಾನು ಎಕ್ಸ್ಪ್ಲನೇಷನ್ಸೇ ಕೊಡ್ತಾಯಿದ್ದೀನಿ. ಬಟ್ ನನಗಂತೂ ತುಂಬಾ ಖುಷಿ ಆಯಿತು. ನಾನು ಕರೆದಿದ್ದು ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಪ್ರೋಗ್ರಾಮ್ ಮಾತ್ರ ತುಂಬ ಚೆನ್ನಾಗಾಯಿತು. ಬನ್ನಿ, ಲೇಟ್ ಆಗ್ತಾಯಿದೆ. ಕೇಕೆಲ್ಲ ಕಟ್ ಮಾಡಿಸಿ ಬರ್ತ್ಡೇ ಮತ್ತು ಆ್ಯನಿವರ್ಸರಿ ನಾವು ಆವಾಗ ಸೆಲೆಬ್ರೇಟ್ ಮಾಡಲ್ಲ, ವೆಯ್ಟ್ ಮಾಡ್ತಾಯಿರಿ ಆ್ಯನಿವರ್ಸರಿ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಬನ್ನಿ ಇವಾಗ ಇಮಾನಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ. ನಮ್ಮ ಸಾಧ್ವಿಕ್ಗೆ ಅವನ ಫ್ರೆಂಡ್ಸ್ ಜೊತೆ ಅವನಿಗೆ ಖುಷಿಯಾಗಿದೆ.
ಬಟ್ ಎಂಜಾಯ್ ಮಾಡಿದ್ದಾರೆ ಮಕ್ಕಳೆಲ್ಲ, ಅದು ಒಂದು ತುಂಬಾ ಖುಷಿ ಆಯಿತು. Ready? 1, 2, 3. Next award. ಯಾವ್ದು ಬೇಕು? ಹನ್ನೊಂದನೇ ಸಂವತ್ಸರಕ್ಕೆ ಕಾಲಿಡ್ತಿದ್ದಾರೆ. ಮೊದಲನೇದಾಗಿ ಎಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೊಂದು ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಎರಡನೇ ಕಾರ್ಯಕ್ರಮ ಅವ್ರ ಮಗಳು 9ರಿಂದ 10ನೇ ಕ್ಲಾಸ್ಗಲ್ಲ 10ನೇ ವರ್ಷಕ್ಕೆ ಜಂಪ್ ಆಗಿದ್ದಾಳೆ. ಅವಳಿಗೂ ಕೂಡ ಎಲ್ಲರ ಪರವಾಗಿ ಜನ್ಮದಿನದ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ. ಹಿಮಾನಿ, ಎಲ್ಲರ ಪರವಾಗಿ ನಿನಗೆ ಜನ್ಮದಿನದ ಶುಭಾಶಯಗಳು. ಎಲ್ಲರ ಈ ಒಂದು ಕವಿರಾಜ್ ತಂಡದವರ ಕೋರಿಕೆಯ ಮೇರೆಗೆ ಎಲ್ಲರೂ ಆಗಮಿಸಿದ್ದೀರಾ. ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಕೋರ್ತಾ ಇದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಳಗಡೆ 2 ಕಾರ್ಯಕ್ರಮ ನಡೆಯಲಿಕ್ಕಿದೆ. ಒಂದು ಬಾಡೆ ಒಂದು
ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಇವಾಗ ಗೆಸ್ಟ್ ಎಲ್ಲ ಬಂದು ಇಮಾನಿಗೆ ವಿಶ್ ಮಾಡಿ ಗಿಫ್ಟ್ಸ್ ಎಲ್ಲ ಕೊಡ್ತಾಯಿದ್ರು. ಆ್ಯಕ್ಚುಲಿ ನಾನೇನು ಮಾಡಿದೆ, ಕೇಕ್ ಕಟ್ ಆದ ತಕ್ಷಣ ಅಲ್ಲೇ ಕೇಕ್ ಕೊಡಬೇಕಾಗಿತ್ತು. ಬಟ್ ಊಟಕ್ಕೆ ಕೂತ್ಕೊಂಡಾಗ ಕೇಕ್ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಅಂದ್ಕೊಂಡು ಕೇಕ್ನ ನಾನು ರೂಮಲ್ಲಿ ಇಟ್ಬಿಟ್ಟಿದ್ವಿ. ಸೊ ಆಮೇಲೆ ಮರ್ತೇ ಹೋಗ್ಬಿಟ್ಟಿದೆ ಈ ಫುಡ್ ಇದರಲ್ಲಿ. ನೆಕ್ಸ್ಟು ಹೋಗಿ ನೋಡಿದ್ರೆ ಮಕ್ಕಳೆಲ್ಲ ಅಲ್ಲೆಲ್ಲ ತಿನ್ಕೊಂಡು ಅರ್ಧಂಬರ್ಧ ಎಲ್ಲ ಚೆಲ್ಲಾಡಿ ಎಲ್ಲ ಮಾಡಿದರು. ಸೊ ಯಾರಿಗೂ ಕೇಕ್ ಕೊಡೋದಕ್ಕಾಗಲಿಲ್ಲ. ಸಾರಿ ಯಾರು ಬೇಜಾರು ಮಾಡ್ಕೊಬೇಡಿ. ಬರ್ತಡೇಲಿ ಕೇಕೆ ಕೊಡೋಕ್ಕಾಗಲಿಲ್ಲ. ಫುಡ್ ಬಂದು ನಾವು ಮೇಯ್ನ್ ಮಾಡಿದ್ದು ಅಂದರೆ ನಾನ್ ವೆಜ್ಗೆ. ವೆಜ್ ಸ್ವಲ್ಪ ಜನ ಇದ್ದರು, ಅವ್ರಿಗೆ ಮನೇಲೇ ಸ್ವಲ್ಪ ಪಲಾವ್ ಮತ್ತು ಅನ್ನ ರಸಮ್ ಮಾಡ್ಕೊಂಡು ಹೋಗಿದ್ವಿ. ಬಟ್ ನಾನ್ ವೆಜ್ ಅಂತೂ ಮೇಯ್ನ್ ನಾವು ನಾನ್ ವೆಜ್ಗೆ ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ ಊಟ ಅದು ತುಂಬ ಚೆನ್ನಾಗಿತ್ತಂತೆ. ತುಂಬ ಜನ ಹೇಳಿದ್ರು. ಬಟ್ ನಾವು ಲಾಸ್ಟಲ್ಲಿ ಎಲ್ಲ ನಮಗೆ ಸಿಕ್ಕಲಿಲ್ಲ, ಸ್ವಲ್ಪ ಮಾತ್ರ ಬಿರಿಯಾನಿ ಆ ಥರ ಇತ್ತು ಅಷ್ಟೇ. ಬಟ್ ಊಟ ತುಂಬಾ ಚೆನ್ನಾಗಿತ್ತು. ಫೈನಲಿ ರಾಜೇಶ್ವರ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಬಂದಿದ್ದರು. ಇನ್ಸ್ಪೆಕ್ಟ್ರು ಬಂದು ನಮಗೆ ವಿಶ್ ಮಾಡಿದ್ರು ಆ್ಯಂಡ್ ಇಮಾನಿಗೆ ಒಂದು ಗಿಫ್ಟ್ ಕೊಟ್ಟರು. ತುಂಬಾ ಚೆನ್ನಾಗಿತ್ತು ಗಿಫ್ಟು. ಇಮಾನಿಗೆ ಆ್ಯಕ್ಚುಲಿ ಏನು ಗಿಫ್ಟ್ ಕೊಟ್ಟರು ಅಂತ ನೆಕ್ಸ್ಟು ನಾನು ಯಾರ್ಯಾರು ಏನೇನು ಗಿಫ್ಟ್ ಕೊಟ್ಟರು ಅಂತ ನೆಕ್ಸ್ಟು ವಿಡಿಯೋ ಇದೆ, ಮಿಸ್ ಮಾಡಬೇಡಿ, ವಿಡಿಯೋ ನೋಡಿ. ತುಂಬಾ ಚೆನ್ನಾಗಿತ್ತು ಗಿಫ್ಟು. ಥ್ಯಾಂಕ್ಸ್ ಫಾರ್ ಗಿಫ್ಟ್ಸ್. ಹಾಗೆ ಸ್ವಲ್ಪ ಜನ ಲಾಸ್ಟಲ್ಲಿ ಬರ್ತಾಯಿದ್ರು. ಇಮಾನಿ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ಲು. ಹಾಗೆ ಲಾಸ್ಟಲ್ಲಿ ಫೋಟೋಶೂಟ್ ನಡೀತಾ ಇದೆ. ಇಲ್ಲಿ ಮಂಜಣ್ಣ, ಕಾಕಣ್ಣ ಅವರೆಲ್ಲ ಲಾಸ್ಟಲ್ಲಿ ಬಂದಿದ್ದಕ್ಕೆ ಇಲ್ಲಿ ಫೋಟೋಶೂಟ್ ನಡೀತಾ ಇದೆ. ಇನ್ನು ಮಕ್ಕಳೆಲ್ಲ ಸ್ವಲ್ಪ ಜನ ಗೆಸ್ಟ್ ಎಲ್ಲ ಕಡಿಮೆ ಆದಮೇಲೆ ಇನ್ನು ತುಂಬ ಜನ ಇದ್ದರು. ಹಾಗೆ ಡ್ಯಾನ್ಸ್ ನಡೀತಾ ಇತ್ತು, ಸಾಂಗ್ಸ್ ಎಲ್ಲ ನಡೀತಾ ಇತ್ತು. ಬಿಕಾಸ್ ನಾವು 12 ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ನಾನು ಸ್ಟಾರ್ಟಿಂಗೇ ಹೇಳಿದೆ ನಿಮಗೆ, ನಾವು ಆವಾಗ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಆ್ಯನಿವರ್ಸರಿನ ಅಂತ. ಆ್ಯಕ್ಚುಲಿ 12 ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ. ಶುಭಾಶಯ
ವಾಟ್ ಎ ಡೇ. ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಗ್ತಾಯಿತ್ತು ಎಡಿಟ್ ಮಾಡಬೇಕಾದ್ರೆ, ತುಂಬಾ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ಯುವರ್ ಲವ್. ನಿಜ ನನಗಂತೂ ತುಂಬಾ ಖುಷಿ ಆಯಿತು. ಆ್ಯನಿವರ್ಸರಿ ತುಂಬಾ ಚೆನ್ನಾಗಾಯಿತು. ಈವನ್ ಬರ್ತ್ಡೇ ಕೂಡ ತುಂಬಾ ಚೆನ್ನಾಗಾಯಿತು. ಬಟ್ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಇರಬೇಕಾಗಿತ್ತು ಟಿಲ್ 12 ತನಕ. ಬಟ್ ಎಲ್ಲರೂ ಲೇಟ್ ಆಗುತ್ತೆ, ನೆಕ್ಸ್ಟ್ ಡೇ ಸ್ಕೂಲ್ ಇದೆ ಅಂತ ಎಲ್ಲ ಹೊರಟ್ರು. ಬಟ್ ಯಾರ್ಯಾರೆಲ್ಲ ಇದ್ರಿ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್. ಚೆನ್ನಾಗಿತ್ತು ಪ್ರೋಗ್ರಾಮ್, ಸಖತ್ತಾಗಿತ್ತು, ಎಲ್ಲ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ಸ್ ಬೈರಣ್ಣ ಮತ್ತು ಮಂಜಣ್ಣ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಾಂಗ್. ಎಲ್ಲ ಎಂಜಾಯ್ ಮಾಡಿದ್ವಿ. ಅದು ಗೊತ್ತಿಲ್ಲ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಬಟ್ ಮೀನ್ಸ್ ಎ ಲಾಟ್ ತುಂಬ ಚೆನ್ನಾಗಿತ್ತು. ನಾಗಭೂಷಣ ಅಣ್ಣ ಅಂತೂ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು. ಈವನ್ ಇನ್ನೂ ನಮಗೆ ಟೈಮ್ ಬೇಕಾಗಿತ್ತು. ಫೈರ್ ಕ್ಯಾಂಪೆಲ್ಲ ಹೇಳಿದ್ವಿ, ಬಟ್ ಅಷ್ಟು ನಮಗೆ ಟೈಮ್ ಸಾಕಾಗಲಿಲ್ಲ. ಫುಡ್ ಒಂದು ಇನ್ ಟೈಮಿಗೆ ಬಂದಿದ್ದರೆ ತುಂಬ ಚೆನ್ನಾಗಿರ್ತಾಯಿತ್ತು. ಬಟ್ ಥ್ಯಾಂಕ್ಸ್ ಟು ಎವ್ರಿ ಒನ್, ಥ್ಯಾಂಕ್ಸ್ ಅ ಲಾಟ್. ಇದು ಒಬ್ಬರೇ ಮಾಡೋದ್ರಿಂದ ಪ್ರೋಗ್ರಾಮ್ ಸಕ್ಸಸ್ ಆಗಿಲ್ಲ, ಎಲ್ಲರೂ ಸೇರಿ ಮಾಡಿದ್ರಿಂದಲೇ ಪ್ರೋಗ್ರಾಮ್ ಸಕ್ಸಸ್ ಆಗಿದ್ದು. ಬಿಂದು ಆಗಿರ್ಬೋದು, ಅವಳದು ರಿಟರ್ನ್ ಗಿಫ್ಟ್ ಎಲ್ಲ ಅವಳು ಪ್ಲ್ಯಾನ್ ಮಾಡಿದ್ಲು. ಊಟದ ಬಗ್ಗೆ ರಾಜೇಶ್ ಅವರು ಊಟ ಇದೇ ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ರು. ಡೆಕೋರೇಷನ್ ಆಗಿರ್ಬೋದು, ಡೆಕೋರೇಷನ್ ಹೇಳ್ದೆ ನಾನು ತುಂಬ ಕಡಿಮೆ ಪ್ರೈಸ್ ಮಾಡಿಕೊಟ್ರು ಅಂತ. ಜಸ್ಟ್ 6,000 to 7,000 ಆಯಿತು ಅಷ್ಟೇ ನಮಗೆ. ನಿಮಗೇನಾದರೂ ಅವ್ರ ಡೀಟೇಲ್ಸ್ ಬೇಕು ಅಂದರೆ ಕೇಳಿ ಕಮೆಂಟಲ್ಲಿ, ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ್ಯಂಡ್ ಎಲ್ಲರಿಂದನೇ ಈ ಪ್ರೋಗ್ರಾಮ್ ತುಂಬ ಸಕ್ಸಸ್ ಆಗಿದ್ದು. ಥ್ಯಾಂಕ್ಸ್ ಫಾರ್ ಎವ್ರಿ ಒನ್. ಆ್ಯಂಡ್ ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ. ಥ್ಯಾಂಕ್ ಯು ಆಲ್.